ಹಲೋ ಎಲ್ರಿಗೂ ನಮಸ್ಕಾರ. ಪ್ರೋ ಕಬಡ್ಡಿ ಸ್ಟಾರ್ಟ್ ಆಗೋದಕ್ಕೆ ಇನ್ನೇನು ಕೆಲವೇ ದಿನ ಬಾಕಿ ಇರೋದು. ಸೊ ಅದಕ್ಕೂ ಮುಂಚೆ ಹಲವಾರು ಬದಲಾವಣೆಗಳನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಪ್ರೋ ಕಬಡ್ಡಿ ಫಾರ್ಮ್ಯಾಟ್ನಲ್ಲಿ ಕೊಂಚ ಚೇಂಜಸ್ಗಳು ಕಂಡಿದೆ ಅಂತಲೇ ಹೇಳ್ಬೋದು. ಒಂದೆರಡು ರೂಲ್ಸ್ಗಳು ಬದಲಾಗಿದೆ, ಹಾಗೆಯೇ ಫಾರ್ಮ್ಯಾಟ್ ಸ್ವಲ್ಪ ಚೇಂಜ್ ಆಗಿದೆ. ಏನೇನಾಗಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಪ್ರೋ ಕಬಡ್ಡಿ ಸ್ಟಾರ್ಟ್ ಆಗೋದಕ್ಕೆ ಇನ್ನೇನು ಕೆಲವೇ ದಿನ ಅಷ್ಟೇ ಬಾಕಿ ಇರೋದು. ಸೊ ಅದಕ್ಕೂ ಮುಂಚೆ ಫಾರ್ಮ್ಯಾಟನ್ನು ಬಿಟ್ಟಿದ್ದಾರೆ ಪ್ರೋ ಕಬಡ್ಡಿ ಅಫಿಷಿಯಲ್ ಆಗಿಯೇ. ಸೊ ಹೇಗಿರುತ್ತೆ ಈ ಬಾರಿಯ ಫಾರ್ಮ್ಯಾಟ್ ಅಂತ ನೋಡೋದಾದರೆ, ಲೀಗ್ ಹಂತದಲ್ಲಿ 108 ಪಂದ್ಯಗಳು ಇರುತ್ತೆ ಟೋಟಲ್ ಆಗಿ. ಅದರಲ್ಲಿ ಎಲ್ಲ ತಂಡ 18 ಪಂದ್ಯಗಳನ್ನು ಆಡ್ತಾರೆ ಈ ಸರಿ. 9 ಹೋಮ್ ಪಂದ್ಯ ಮತ್ತು 9 ಅವೇ ಪಂದ್ಯ ಇರುತ್ತೆ. ಯೂಶ್ವಲಿ 22 ಮ್ಯಾಚಸ್ ಇರ್ತಾಯಿತ್ತು, ಆದರೆ ಈ ಬಾರಿ 18 ಪಂದ್ಯ ಅಂತ ಹೇಳಿದ್ದಾರೆ. ಸೊ ಎಕ್ಸ್ಟ್ರಾ 2 ಪ್ಲೇಯಿನ್ ಮ್ಯಾಚಸ್ ಅಂತ ಇರುತ್ತೆ ಈ ಬಾರಿ. ಸೊ ಇದರೊಂದು 7 ಪ್ಲೇ ಆಫ್ಸ್ ಪಂದ್ಯ ಮತ್ತು 2 ಪ್ಲೇಯಿನ್ ಪಂದ್ಯ ಅಂತ ಇರುತ್ತೆ. ಪ್ಲೇಯಿನ್ ಪಂದ್ಯ ಅಂತ ಹೇಳಿದ್ರೆ ಅದನ್ನು ಕೂಡ ಕೊಟ್ಟಿದ್ದಾರೆ. ಪ್ಲೇಯಿನ್ ಪಂದ್ಯ ಅಂದರೆ ಪಾಯಿಂಟ್ಸ್ ಟೇಬಲ್ನಲ್ಲಿ 5ನೇ ಇರೋ ತಂಡಕ್ಕೆ ಮತ್ತು 8ನೇ ಇರೋ ತಂಡಕ್ಕೆ ನಡುವೆ ಮ್ಯಾಚ್ ಆಗುತ್ತೆ. ಹಾಗೆಯೇ 6ನೇ ಇರುವ ತಂಡ ಮತ್ತು 7ನೇ ಇರುವ ತಂಡಕ್ಕೆ ಮ್ಯಾಚ್ ಆಗುತ್ತೆ. ಸೊ ಈ 2 ಇನ್ ಪ್ಲೇಯಿನ್ ಈ ಎರಡು ಮ್ಯಾಚ್ ಪ್ಲೇಯಿನ್ ಪಂದ್ಯಗಳಾಗಿರುತ್ತೆ ಈ ಸೀಸನ್ನಲ್ಲಿ. ಅದಾದ ಬಳಿಕ 7 ಪ್ಲೇ ಆಫ್ಸ್ ಪಂದ್ಯಗಳು ಇರುತ್ತೆ. ಸೊ ಟೋಟಲಾಗಿ 8 ಟೀಮ್ಗೆ ಅವಕಾಶ ಇರುತ್ತೆ ಪ್ಲೇ ಆಫ್ಸನ್ನು ಪ್ರವೇಶ ಮಾಡೋದಕ್ಕೆ. ಸೊ ಎಲ್ಲ ಟೈಮ್ನು 6 ಟೀಮ್ಗೆ ಇರ್ತಾಯಿತ್ತು, ಈ ಬಾರಿ 8 ಟೀಮ್ಗೆ ಇರುತ್ತಂತೆ. ಸೊ ಹಾಗೆಯೇ ಟೀಮು ಫಸ್ಟ್ ಮತ್ತು ಸೆಕೆಂಡ್ ಲೀಗ್ ಸ್ಟೇಜಲ್ಲಿ ಮುಗಿಸೋರಿಗೆ ಅಡ್ವಾಂಟೇಜ್ ಇರುತ್ತೆ ಫೈನಲ್ ಬರೋದಕ್ಕೆ. ಇನ್ನೊಂದು ಚಾನ್ಸ್ ಕೊಡ್ತಾರೆ ಫೈನಲ್ ಬರೋದಕ್ಕೆ. ಸೊ ಅಡ್ವಾಂಟೇಜ್ ಇರುತ್ತೆ. ಹಾಗೆಯೇ ಟಾಪ್ 4 ಇರೋ ತಂಡ ಅಂದರೆ 3 ಮತ್ತು 4 ಇರೋ ತಂಡಕ್ಕೂ ಕೂಡ ಅಡ್ವಾಂಟೇಜ್ ಇರುತ್ತೆ. ಸೊ ಡೀಟೇಲಾಗಿ ಹೇಳಬೇಕು ಅಂತ ಹೇಳಿದ್ರೆ, ಪ್ಲೇಯಿನ್ 1 5ನೇ ಪೊಸಿಷನಲ್ಲಿರೋ ತಂಡ ಮತ್ತು 8ನೇ ಪೊಸಿಷನಲ್ಲಿರೋ ತಂಡಕ್ಕೆ ಮ್ಯಾಚ್ ಆಗುತ್ತೆ. ಅದಾದ ಬಳಿಕ ಪ್ಲೇಯಿನ್ 2 6ನೇ ಪೊಸಿಷನ್ ಮತ್ತು 7ನೇ ಪೊಸಿಷನ್ನಲ್ಲಿರುವ ಟೀಮ್ಗೆ ಮ್ಯಾಚ್ ಆಗುತ್ತೆ. ಸೊ ಈ ಎರಡರಲ್ಲೂ ಗೆದ್ದ ತಂಡ ಎಲಿಮಿನೇಟರ್ 1 ಆಡ್ತಾರೆ. ಸೊ ವಿನ್ನರ್ ಆಫ್ ಪ್ಲೇಯಿನ್ 1 ಮತ್ತು ವಿನ್ನರ್ ಆಫ್ ಪ್ಲೇಯಿನ್ 2 ಎಲಿಮಿನೇಟರ್ 1 ಆಗುತ್ತೆ ಇದು. ಸೊ ಅದಾದ ಬಳಿಕ ಮಿನಿ ಕ್ವಾಲಿಫೈಯರ್ ಅಂತ ಇರುತ್ತೆ 3rd ಮತ್ತು 4th ಪೊಸಿಷನ್ನಲ್ಲಿರೋ ತಂಡಕ್ಕೆ. ಸೊ ಈ ಮ್ಯಾಚ್ನಲ್ಲಿ ವಿನ್ ಆದ ತಂಡ ಎಲಿಮಿನೇಟರ್ 1ರಲ್ಲಿ ವಿನ್ ಆದ ತಂಡದ ಜೊತೆ ಆಡ್ತಾರೆ. ಮಿನಿ ಕ್ವಾಲಿಫೈಯರ್ನಲ್ಲಿ ಸೋತ ತಂಡ ಎಲಿಮಿನೇಟರ್ 2ನಲ್ಲಿ ಆಡ್ತಾರೆ. ಇವರಿಗೆ ಸಿಗ್ತಾರೆ ಎಲಿಮಿನೇಟರಲ್ಲಿ 1 ವಿನ್ ಆದ ತಂಡ. ಅದಾದ ಬಳಿಕ ಮಿನಿ ಕ್ವಾಲಿಫೈಯರ್ನಲ್ಲಿ ವಿನ್ ಆದ ತಂಡ ಎಲಿಮಿನೇಟರ್ 3 ಆಡ್ತಾರೆ. ಸೊ ಇವ್ರಿಗೆ ಎಲಿಮಿನೇಟರ್ 2ದಲ್ಲಿ ಯಾರು ವಿನ್ ಆಗ್ತಾರೋ ಅವರು ಜೊತೆಯಾಗಿ ಸಿಗ್ತಾರೆ. ಸೊ ಈ ಎಲಿಮಿನೇಟರ್ 3ದಲ್ಲಿ ವಿನ್ ಆದ ತಂಡ ಕ್ವಾಲಿಫೈಯರ್ 1ರಲ್ಲಿ ಸೋತ ತಂಡದ ವಿರುದ್ಧ ಆಡ್ತಾರೆ. ಕ್ವಾಲಿಫೈಯರ್ 1ನಲ್ಲಿ ವಿನ್ ಆದ ತಂಡ ಕ್ವಾಲಿಫೈಯರ್ 2ನಲ್ಲಿ ವಿನ್ ಆದ ತಂಡದ ಜೊತೆ ಫೈನಲನ್ನು ಆಡ್ತಾರೆ. ತುಂಬ ಲಾಂಗ್ ಪ್ಲೇ ಆಫ್ ಪ್ರೊಸೆಸನ್ನು ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಡೀಟೇಲಾಗಿ ನೀವು ಇಮೇಜಲ್ಲಿ ನೋಡ್ಬೋದು, ಸೊ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ. ಸೊ ಅದಾದ ಬಳಿಕ ಟೈ ಬ್ರೇಕರ್ ರೂಲ್ಸನ್ನು ಆ್ಯಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಮುಂದೆ ಯಾವುದೇ ಪಂದ್ಯ ಡ್ರಾ ಆಗಲ್ಲ. ಸೊ ಎಲ್ಲ ಪಂದ್ಯದಕ್ಕೂ ರಿಸಲ್ಟ್ ಬಂದೇ ಬರುತ್ತೆ. ಐದರ್ ವಿನ್ ಆಗಬೇಕು ಇಲ್ಲ ಲೂಸ್ ಆಗಬೇಕು. 3 ಪಾಯಿಂಟನ್ನು ಏನು ಕೊಡ್ತಾ ಇದ್ವಿ ಅದು ಇರಲ್ಲ. ಈ ಟೈ ಬ್ರೇಕರನ್ನು ಮಾಡ್ತಾರೆ. ಸೊ ಹಾಗಾಗಿ ಇದರೊಂದಿಗೆ ಈ ಬಾರಿ ಟೈ ಇರೋದಿಲ್ಲ ಯಾವ ಪಂದ್ಯ ಕೂಡ. ಸೊ ಹಾಗಾಗಿ ವಿನ್ ಆಗಬೇಕು ಇಲ್ಲ ಲೂಸ್ ಆಗಬೇಕು. ಟೈ ಬ್ರೇಕರ್ ರೂಲ್ಸ್ ಏನು ಮಾಡಿದ್ದಾರೆ ಅಂದರೆ, ಟೈ ಬ್ರೇಕರಲ್ಲಿ ಎಲ್ಲ ಟೀಮು 7 ಜನ ಪ್ಲೇಯರ್ಸನ್ನು ಟೈ ಬ್ರೇಕರ್ಗೆ ನಾಮಿನೇಟ್ ಮಾಡಬೇಕು. 5 ರೈಡ್ ಸಿಗುತ್ತೆ 2 ತಂಡಕ್ಕೂ ಕೂಡ. ಯಾವ ತಂಡ ರೈಡ್ ಫಸ್ಟ್ ಮಾಡ್ತಾರೋ ಅವ್ರಿಗೇ ಫಸ್ಟ್ ರೈಡ್ ಸಿಗುತ್ತಂತೆ. ಅದಾದ ಬಳಿಕ ರೈಡರ್ ನೇಮ್ಸು ಮೊದಲೇ ಫಿಕ್ಸ್ ಆಗಿರಬೇಕಂತೆ, ಆಮೇಲೆ ಚೇಂಜ್ ಮಾಡೋಕ್ಕಾಗಲ್ಲ ಯಾರು ಟೈ ಬ್ರೇಕರ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ. ಹಾಗೆಯೇ ಎಲ್ಲ ರೈಡು ಕೂಡ ಡೂ ಆರ್ ಡೈ ಆಗಿರುತ್ತಂತೆ ಈ ಟೈ ಬ್ರೇಕರ್ನಲ್ಲಿ. ಸೊ ಹಾಗಾಗಿ ಸಖತ್ತಾಗಿರುತ್ತೆ ಟೈ ಬ್ರೇಕರ್ ಆದರೆ. ತುಂಬಾ ಪಂದ್ಯ ನೋಡೋದಕ್ಕೆ ಸಿಗುತ್ತೆ ಖಂಡಿತವಾಗ್ಲೂ ಟೈ ಬ್ರೇಕರಲ್ಲಿ. ಸಬ್ಸ್ಟಿಟ್ಯೂಷನ್ ಇರೋದಿಲ್ಲ ಟೈ ಬ್ರೇಕರಲ್ಲಿ. ಹಾಗೆಯೇ ಹೇಳಿದಾಗೆ 7 ಪ್ಲೇಯರ್ಸನ್ನು ನಾಮಿನೇಟ್ ಮಾಡಬೇಕು ಇದರಲ್ಲಿ. ನೋಡೋಣ ಏನಾಗುತ್ತೆ ಅಂತ. ಒಂದೊಳ್ಳೆ ರೂಲ್ಸ್ ಆ್ಯಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸಖತ್ತಾಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ. ಪ್ಲೇ ಆಫ್ ಪ್ರೊಸೆಸ್ ಮಾತ್ರ ತುಂಬಾ ಲಾಂಗ್ ಇದೆ ಅಂತಲೇ ಹೇಳ್ಬೋದು. ಪ್ಲೇ ಆಫ್ಸೇ ತುಂಬ ದಿನ ನಡೆಯುತ್ತೆ, ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ. ಸೊ ಈ ಥರ ರೂಲ್ಸ್ಗಳು ಚೇಂಜ್ ಆಗಿದೆ. ಹಾಗೆಯೇ ಈ ಸರಿಯ ಫಾರ್ಮೆಟ್ ಈ ಥರ ಇದೆ ಪ್ರೋ ಕಬಡ್ಡಿದು. ಸೊ ಕೆಲವೇ ದಿನ ಇದೆ ಸ್ಟಾರ್ಟ್ ಆಗೋದಕ್ಕೆ. ಇನ್ನು ವೆನ್ಯೂಸ್ ಬಗ್ಗೆ ಹೇಳಬೇಕು ಅಂದರೆ ವಿಜಾಗ್, ಜೈಪುರ್, ಚೆನ್ನೈ ಮತ್ತು ಡೆಲ್ಲಿ. ಆಗಲೇ ವಿಡಿಯೋ ಹೇಳಿದೆ, ಹೋದ ವಿಡಿಯೋದಲ್ಲೆಲ್ಲ ಮಾಡಿದಾಗೇ ವೆನ್ಯೂಸ್ ವಿಜಾಗ್, ಜೈಪುರ್, ಚೆನ್ನೈ ಮತ್ತು ಡೆಲ್ಲಿಯಲ್ಲಿರೋದು. ಸೊ ಇನ್ನೇನು ಸ್ಟಾರ್ಟ್ ಆಗೋದಕ್ಕಿದೆ. ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಈ ಫಾರ್ಮ್ಯಾಟ್ನಲ್ಲಿ. ನಿಮ್ಮ ಪ್ರಕಾರ ಏನು ಅನಿಸುತ್ತೆ? ಇದು ಚೆನ್ನಾಗಿದೆಯಾ ಇಲ್ಲ
ಹೋದ ಬಾರಿದೆ ಚೆನ್ನಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಕನ್ನಡ. ಥ್ಯಾಂಕ್ ಯು.